ಯಾವುದೇ ವಿಷಯಕ್ಕೂ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ನೀವೇನೋ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಬಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಬರೀ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದ್ರಿಂದ ಬಿಸ್ನೆಸ್ಗಳಾಗಲ್ಲ. ಇದನ್ನ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ತುಂಬ 80% ಜನ ಹೇಗೆ ಅಂತಂದರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ ಬೆಳ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಳ್ತಾರೆ. ಬರೀ ಡಾಕ್ಯುಮೆಂಟ್ಸಿಂದ ಬಿಸ್ನೆಸ್ಗಳಾಗಲ್ಲ. ಬಟ್ ಬಿಸ್ನೆಸ್ಗೆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಇರುತ್ತೆ. ಬರೀ ಡಾಕ್ಯುಮೆಂಟ್ಸ್ಗಳಾದಮೇಲೆ ತುಂಬ ವಿಷಯಗಳಿದೆ, ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡೋಕ್ಕೆ. ಆದರೆ ತುಂಬ ಸರಿ ಏನಾಗುತ್ತೆ, ಬರೀ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ನಾವೇನು ಅಂದ್ಕೊಳ್ತೇವೆ, ಇಲ್ಲ ಡಾಕ್ಯುಮೆಂಟ್ಸ್ ಆಗಿಬಿಟ್ಟಿದೆ, ಇನ್ನು ಬಿಸ್ನೆಸ್ ಬರುತ್ತೆ. ಸೊ ಎಲ್ಲಿಂದನೂ ಆರ್ಡರ್ಸ್ಗಳು ಬರಲ್ಲ, ಎಲ್ಲಿಂದನೂ ಬಿಸ್ನೆಸ್ಗಳು ಬರಲ್ಲ. ಜನಕ್ಕೆ ಗೊತ್ತಾಗಬೇಕು ನೀವು ಯಾರು ಏನು ಅಂತ, ಏನು ಪ್ರಾಡಕ್ಟ್ ಮಾಡ್ತಾಯಿದ್ದೀರಾ, ಯಾವ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀರಾ, ಏನು ಪ್ರೈಸಲ್ಲಿ ಮಾಡ್ತಾಯಿದ್ದೀರಾ, ತುಂಬ ವಿಷಯಗಳು ಗೊತ್ತಿರಬೇಕು. ಜನಕ್ಕೆ ಹೇಳೋ ಮುಂಚೆ ನಿಮಗೆ ಗೊತ್ತಿರಬೇಕು. ಸೊ ಇದೆಲ್ಲ ಇದ್ದಾಗ ಮಾತ್ರ ನಿಮಗೆ ಆರ್ಡರ್ಸ್ಗಳು ಬರುತ್ತೆ. ಇವಾಗ ನೀವೇ ಡೌಟ್ಫುಲ್ ಆಗಿದ್ದಾಗ ಏನು ಬಿಸ್ನೆಸ್ಸು, ಏನು ಪ್ರಾಡಕ್ಟು, ಯಾವ ಥರ ಮಾರ್ಕೆಟು ಏನು ಅಂತ ನಿಮಗೆ ಗೊತ್ತಿಲ್ಲದಾಗ ಸೊ 99% ನಿಮ್ಮ ಬಿಸ್ನೆಸ್ಗಳು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಲ್ಲಂತೂ 80% ಜನ, ಒಂದು 4 ಲಕ್ಷದ ಮೇಲೆ ಜನ ಏನು ಸರ್ಟಿಫಿಕೇಟ್ಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಬಟ್ ಅದರಲ್ಲಿ 80% ಜನ ಬಿಸ್ನೆಸ್ಸು ಕೂಡ ಎಕ್ಸ್ಪೋರ್ಟ್ ಮಾಡಲ್ಲ. ಸೊ 1-2 ದಿನ, 6ರಿಂದ 18 ತಿಂಗಳು ವೇಸ್ಟ್ ಮಾಡ್ತಾರೆ. 1-2-3 ವರ್ಷ ವೇಸ್ಟ್ ಆಗುತ್ತೆ. ಅದಾದಮೇಲೆ ಬೇರೆ ಏನಾದರೂ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ನೀವು ಮಾಡೋಕ್ಕಾಗಲ್ದೇ ಇರೋದಂಥ ಕಷ್ಟನೂ ಅಲ್ಲ, ಅಥವಾ ತುಂಬ ಈಸಿಯಾಗಿ ಏನೂ ಮಾಡದೆ ಹೋದರೂ ಕೂಡ ಬಿಸ್ನೆಸ್ ಬೆಳೆದು ಹೋಗುತ್ತೆ ಅನ್ನೋಷ್ಟು ಈಸಿನೂ ಇಲ್ಲ. ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಮೇನಾಗಿ ಏನಂತಂದರೆ, ನೀವು ನಿಮ್ಮ ಬಿಸ್ನೆಸ್ ಬೆಳೆಸಬೇಕಂದ್ರೆ ಬರೀ ಒಂದು ಡಾಕ್ಯುಮೆಂಟ್ಸು, ಲೈಸೆನ್ಸು, ಸರ್ಟಿಫಿಕೇಷನ್ಸು, ಇದೊಂದು 4-5 ಪೇಪರ್ಗಳನ್ನ ಇಟ್ಕೊಂಡು ನಾನು ಬಿಸ್ನೆಸ್ ಬೆಳೆಸ್ತೇನೆ ಅಂದರೆ ಅದು ಸಾಧ್ಯನೇ ಇಲ್ಲ. ಸೊ ಆ ಥರ ಅನ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಬಿಸ್ನೆಸ್ಗಳು ಆ ಥರ ಬೆಳೆಯಲ್ಲ. ಸೊ ಏನೋ ಒಂದು ಸರ್ಟಿಫಿಕೇಟ್ ಆಗಿದೆ, ಆದರೆ ಇದಿಲ್ಲದೆ ಬಿಸ್ನೆಸ್ಗಳು ಬೆಳೆಯುತ್ತಾ? ಇದಿಲ್ಲದೇನೂ ಬಿಸ್ನೆಸ್ ಬೆಳೆಯಲ್ಲ. ಬಟ್ ಬರೀ ಇದನ್ನು ಮಾಡ್ಕೊಂಡು ಕೂತ್ಕೊಂಡ್ರು ಕೂಡ ಬಿಸ್ನೆಸ್ ಬೆಳೆಯಲ್ಲ. ಸೊ ತುಂಬ ವಿಷಯಗಳಿದೆ ಬಿಸ್ನೆಸ್ಗಳನ್ನ ಬೆಳೆಸೋಕ್ಕೆ. ಸೊ ಜನ ಏನು ಅಂದ್ಕೊಳ್ತಾರೆ, ರಿಜಿಸ್ಟ್ರೇಷನ್ ಮಾಡಿಬಿಟ್ರೆ ಬಿಸ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಬಿಸ್ನೆಸ್ ಬಂದುಬಿಡುತ್ತೆ, ಜನ ಹುಡ್ಕೊಂಬಂದ್ಬಿಟ್ಟು ನಿಮ್ಗೆ ಆರ್ಡರ್ ಕೊಡ್ತಾರೆ. ಆ ಥರ ಯಾರು ಹುಡ್ಕೊಂಬಂದು ಆರ್ಡರ್ ಕೊಡಲ್ಲ ಇವತ್ತಿನ ಟೈಮಲ್ಲಿ. ನೀವು ಹುಡ್ಕೊಂಡು ಹೋಗಬೇಕಾಗತ್ತೆ. ನೀವು ಆ ಥರ ಒಳ್ಳೆ ಬ್ರ್ಯಾಂಡ್ ಮಾಡಿದರೆ ಮಾತ್ರ ನೀವು ಜನ ಹುಡ್ಕೊಂಡು ಬರ್ತಾರೆ. ಅದು ಸ್ಟಾರ್ಟಿಂಗಲ್ಲಿ ಎಲ್ಲ ಕಷ್ಟ ಇದ್ದೇ ಇರುತ್ತೆ. ಸೊ ಒಂದು ಸರ್ಟನ್ ಲೆವೆಲ್ಲು ಒಂದು ಕಂಪ್ನಿಗಳು ಬೆಳೆದ ಮೇಲೆ, ಅದಾದಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಬಂದು ಮಾತಾಡಿ ನಿಮ್ಮ ಹತ್ರ ಎಲ್ಲ ಡೀಟೇಲ್ಸ್ಗಳು ತೊಗೊಳ್ತಾರೆ, ತಿಳಿಸ್ತಾರೆ. ಸೊ ಇದೆಲ್ಲ ಕೆಲಸಗಳು ಇರುತ್ತೆ. ಸೊ ಜನಕ್ಕೆ ಏನು ಅಂತಂದರೆ, ಯಾವ ಪ್ರಾಡಕ್ಟ್ ಮಾರ್ತಾ ಇದ್ದಾನೆ ಅದ್ರ ಬಗ್ಗೆ ಕ್ಲಿಯಾರಿಟಿ ಇರಲ್ಲ. ಇನ್ನೊಂದು ಬಂದು ನನ್ನ ಲ್ಯಾಂಡಿಂಗ್ ಕಾಸ್ಟ್ ಏನಿದೆ. ಸೊ ನಮ್ಮ ದೇಶದಲ್ಲಿ ಇವಾಗ ನಾವು ಲೋಕಲಲ್ಲಿ ಏನೋ ಮಾರ್ತಾ ಇದ್ದೀವಿ, ಆ ರೇಟ್ಗಳು ನಮ್ಗೆ ಗೊತ್ತಿರುತ್ತೆ. ಆದರೆ ಹೊರದೇಶಕ್ಕೆ ಹೋಗಬೇಕಾದಾಗ ಇನ್ನೂ ತುಂಬ ಖರ್ಚುಗಳು ಬರುತ್ತೆ. ಆ ಖರ್ಚುಗಳು ಎಲ್ಲ ಸೇರಿಬಿಟ್ಟು ನಾವು ಎಷ್ಟಕ್ಕೆ ನಾವು ಮಾರ್ತೇವೆ ಅನ್ನೋ ಕೂಡ ಐಡಿಯಾ ಇಲ್ಲದಾಗ, ಸೊ ನೀವು ಬಾಯರ್ಗೆ ಏನಕ್ಕೆ ಕೊಡ್ತಾ ಇದ್ದೀರಾ ಅದು ಬಾಯರ್ಗೆ ಗೊತ್ತಿರಬೇಕಲ್ಲ, ಅವ್ರು ಎಷ್ಟು ಪೇ ಮಾಡ್ಬೇಕು ಅನ್ನೋದು. ಸೊ ಅದು ಗೊತ್ತಿಲ್ಲದಾಗ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ಮೇನಾಗಿ ನಿಮಗೆ ಗೊತ್ತಿರಬೇಕು, ನೀವು ಎಷ್ಟಕ್ಕೆ ಮಾರ್ತಾ ಇದ್ದೀರಾ, ಬಾಯರ್ಗೆ ಎಷ್ಟು ಖರ್ಚು ಬರುತ್ತೆ, ಬಾಯರ್ಗೆ ಅದು ವರ್ಕೌಟ್ ಆಗುತ್ತೋ ಇಲ್ವೋ. ಇಲ್ಲ ಬಾಯರ್ಗೆ ವರ್ಕೌಟ್ ಆಗೋದು ನಾವ್ಯಾಕೆ ಏನಕ್ಕೆ ಯೋಚನೆ ಮಾಡಬೇಕು ಅಂದರೆ, ನಾರ್ಮಲಿ ಏನು ಅಂತಂದರೆ, ಇವತ್ತಿನ ಟೈಮಲ್ಲಿ ಬಾಯರ್ ಬಗ್ಗೆ ನೀವು ಯೋಚನೆ ಮಾಡದೇ ಇದ್ದಾಗ ಬಾಯರ್ ನಿಮ್ಗೆ ಆರ್ಡರ್ ಕೊಡೋ ಅವಶ್ಯಕತೆಗಳು ಇರಲ್ಲ. ಯಾಕಂದರೆ ಅವ್ನಿಗೆ ಏನು ಅನ್ಸುತ್ತೆ, ಇವಾಗ ನಾನು ಹೆಚ್ಚಿಗೆ ದುಡ್ಡು ಕೊಟ್ಟು ನಾನು ಮೆಟೀರಿಯಲ್ ತರಿಸ್ಕೊಂಡ್ರೆ ನನಗೆ ಮಾರೋಕ್ಕಾಗಲ್ಲ ಇಲ್ಲಿ. ಸೊ ಅವಾಗ ನನ್ನ ಕತೆ ಏನು? ಸೊ ಅವ್ರ ಬಿಸ್ನೆಸ್ ಮಾಡೆಲ್ ಕೂಡ ನೀವೇ ನೋಡ್ಕೋಬೇಕಾಗತ್ತೆ. ಯಾವ ಥರ ಬಿಸ್ನೆಸ್ ಮಾಡ್ಬೋದು, ಏನು ಮಾಡ್ಬೋದು, ಯಾವ ಥರ ಸೇಲ್ ಮಾಡ್ಬೋದು, ಹೇಗೆ ಅಂತ ಅದನ್ನು ಮಾಡ್ಕೊಂಡು ನೀವು ಯೋಚನೆ ಮಾಡಿದಾಗ ಮಾತ್ರ ಅದಾಗುತ್ತೆ. ಇನ್ನೊಂದೇನು ಅಂತಂದರೆ, ತುಂಬ ಜನಕ್ಕೆ ಭಯ ಇರುತ್ತೆ ಈ ಡಾಕ್ಯುಮೆಂಟೇಷನ್ಸಲ್ಲಿ ಯಾವ ಥರ ಏನು ಅಂತ. ಸೊ ಡಾಕ್ಯುಮೆಂಟೇಷನ್ ಏನು ನೀವು ಫಸ್ಟ್ ಟೈಮ್ ಮಾಡ್ತಾ ಇರಲ್ಲ, ನೀವು ಮೇ ಬಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ ಜನ ಡಾಕ್ಯುಮೆಂಟ್ಸ್ಗಳನ್ನ ತುಂಬ ಸಾರಿ ಮಾಡಿಟ್ಟಿರೋದಿದೆ. ಸೊ ತುಂಬ ರೆಫರೆನ್ಸ್ ಪಾಯಿಂಟ್ ಬರುತ್ತೆ, ಎಲ್ಲ ಪರ್ಫೆಕ್ಟ್ ಫಾರ್ಮೇಟ್ ಇರುತ್ತೆ. ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕಾಗುತ್ತೆ, ನಿಮಗೇನು ಸಮಸ್ಯೆಗಳು ಬರಲ್ಲ. ಏನೋ ಮಾಡೋದ್ರಿಂದ ಬಿಸ್ನೆಸ್ ಬೆಳೆಯುತ್ತೆ, ಅಥವಾ ಒಂದು 4 ಇಮೇಲ್ ಕಳಿಸ್ಬಿಡ್ತಾನೆ, ಆರ್ಡರ್ ಬಂದುಬಿಡುತ್ತೆ. ಸೊ ಈ ಥರ ನೀವು ರ್ಯಾಂಡಮ್ ಆಗಿ ಮಾಡ್ತಾ ಹೋದರೆ ಆ ಥರದ್ದು ಯಾವುದೋ ಥರದ ಬಿಸ್ನೆಸ್ಗಳು ನಿಮ್ಮದು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಒಂದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರೋದು, ನಿಮ್ಗೆ ಯಾರಾದರೂ ಬಿಸ್ನೆಸ್ ಹೇಳ್ಕೊಡೋರಿದ್ರೆ ದಯಮಾಡಿ ಕಲ್ತ್ಕೊಂಡು ಮಾಡಿ. ಯಾಕಂದರೆ ನೀವು ಒಬ್ಬರೇ ಮಾಡೋಕ್ಕೆ ಹೋದಾಗ ಸೊ ಯಾವ ಥರ ಸಮಸ್ಯೆಗಳಾಗುತ್ತೆ ಅಂತಂದರೆ, ನೀವು ತುಂಬ ಟ್ರೈ ಮಾಡಿ ದುಡ್ಡು ಕಳ್ಕೊಂಡು ಟೈಮ್ ಕಳ್ಕೊಂಡು ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಥರದ ತಪ್ಪುಗಳನ್ನ ಮಾಡಬಾರ್ದಾಗಿತ್ತು ಅಂತ. ಬಟ್ ಆ ಥರ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ನಾವಿದ್ದೇವೆ, ಬೇರೆ ತುಂಬ ಹೆಲ್ಪ್ಗಳು ಇವತ್ತಿನ ಟೈಮಲ್ಲಿ ಇದ್ದೇ ಇದೆ. ಸೊ ಅದನ್ನು ತೊಗೊಂಡು ನೀವು ಆರಾಮಾಗಿ ಪಾರಾಗಿ ಕೆಲಸ ಮಾಡ್ಕೊಳ್ಬೋದು. ಸೊ ಇವಾಗ ರಿಜಿಸ್ಟ್ರೇಷನ್ ಆಗಿದೆ, ಬಿಸ್ನೆಸ್ ಬರುತ್ತೆ, ಅದು ಸುಳ್ಳು. ಸೊ ಅದು ಒಂದರಿಂದ ಏನೂ ಕೆಲಸಗಳಾಗಲ್ಲ. ಎರಡನೇ ಪ್ರಾಬ್ಲಮ್ ಬಂದು, ನಾವು ಡಿಸ್ಕಸ್ ಮಾಡಿರೋ ಥರ ನಾನು ಎಲ್ಲನೂ ಮಾಡ್ತೇನೆ. ಸೊ ಎಲ್ಲನೂ ಮಾಡ್ತೇನೆ ಅಂದರೆ ನೀವು ಏನೂ ಮಾಡಲ್ಲ. ನಾನು ಟೈಲ್ಸು ಮಾಡ್ತೇನೆ, ನಾನು ಗ್ರ್ಯಾನೈಟು ಮಾಡ್ತೇನೆ, ನಾನು ಸ್ಪೈಸಸ್ ಮಾಡ್ತೇನೆ, ನಾನು ಕಾಫಿ ಮಾಡ್ತೇನೆ, ನಾನು ಅದನ್ನು ಮಾಡ್ತೇನೆ, ನಾನು ಇದು ಎಲ್ಲನೂ ಮಾಡೋಕ್ಕೆ ಹೋದರೆ ನೀವು ಯಾವುದೂ ಸರಿಯಾಗಿ ಮಾಡಲ್ಲ. ಯಾವುದೋ ಒಂದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ, ಒಂದು ಮಾರ್ಕೆಟ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡು ನೀವು ಮಾಡೋಕ್ಕೆ ಹೋದರೆ ಸರಿ ಇರುತ್ತೆ. ಡಾಕ್ಟರ್ ಹತ್ರ ಹೋದಾಗ ಏನಾಗಿದೆ ಅಂತ ಹೇಳಿದರೆ ಅವ್ರು ಮೆಡಿಸಿನ್ ಕೊಡ್ಬೋದು. ಸರ್ ಎಲ್ಲನೂ ಸರಿ ಇಲ್ಲ ಅಂತಂದರೆ ಏನು ಮೆಡಿಸಿನ್ ಅವ್ರು ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತಿನ ಟೈಮಲ್ಲಿ ನಿಮಗೆ ಏನು ಖರ್ಚಿದೆ, ಎಷ್ಟು ಖರ್ಚಾಗುತ್ತೆ, ಏನೆಲ್ಲ ಖರ್ಚುಗಳು ಬರಬಹುದು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಂದ್ಸರಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಜನಕ್ಕೆ ಏನು ಅಂತಂದರೆ, ನೀವು ಯಾವಾಗ ಬಾಯರ್ಸ್ ಮುಂದೆ ಕೂತ್ಕೊಳ್ತೀರಾ, ಅವ್ರಿಗೆ ಕೊಟೇಶನ್ ಕೊಟ್ಟಾಗ ನಿಮ್ಮ ಪ್ರೈಸ್ಗಳು ತುಂಬ ಹೈ ಇತ್ತು, ನಿಮ್ಮ ಪ್ರೈಸ್ಗಳು ತುಂಬ ಲೋ ಇದ್ದರೂ ಕೂಡ ನಿಮ್ಗೆ ವರ್ಕೌಟ್ ಆಗಲ್ಲ. ಸೊ ತುಂಬ ಯೋಚನೆ ಮಾಡಿಕೊಂಡು ನೀವು ಯಾವ ಥರ ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ತೀರಾ, ಏನು ಪ್ರೈಸಲ್ಲಿ ಮಾರ್ಬೇಕು ಅಂದ್ಕೊಂಡಿದ್ದೀರಾ, ಏನೆಲ್ಲ ಖರ್ಚುಗಳಿದೆ, ಈ ಖರ್ಚುಗಳನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ. ಯಾಕಂದರೆ ನೀವು ಏನು ಒಂದು ಸರಿ ನೀವು ಕೊಟೇಶನ್ ಕಳಿಸ್ತೀರಾ, ಅದೇ ನೀವು ಫಸ್ಟ್ ಇಂಪ್ರೆಷನ್ ಇರುತ್ತೆ.
ಒಂದು ಸರಿ ಅದನ್ನೇನಾದರೂ ಮಿಸ್ ಆಯಿತು ಅಥವಾ ತಪ್ಪಾಗಿ ಕೊಟ್ರಿ, ತುಂಬ ಕಡಿಮೆ ಕೊಟ್ರಿ, ಕಡಿಮೆ ಕೊಟ್ಟರು ಕೂಡ ತೊಗೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಬಟ್ ಎಂಡ್ ಆಫ್ ದ ಡೇ ನೀವು ಲಾಸಲ್ಲಿ ಇರ್ತೀರಾ. ಅದಲ್ಲದೆ ತುಂಬ ಕಡಿಮೆ ರೇಟಿಗೆ ಕೊಟ್ಟರು ನೀವು ಸಪ್ಲೈ ಮಾಡ್ತಿರೋ ಇಲ್ವೋ ಅಥವಾ ನೀವು ಮೋಸ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಅಂದ್ಬಿಟ್ಟು ಅವರು ನಂಬೋದು ಇಲ್ಲ. ಸೊ ತುಂಬ ಕಡಿಮೆ ಕೊಡೋದು, ತುಂಬ ಹೆಚ್ಚಿಗೆ ಕೊಡೋದು, ರೇಟ್ಗಳು ಅನ್ರಿಯಲಿಸ್ಟಿಕ್ ರೇಟ್ಗಳನ್ನ ಕೊಡೋದು, ಈ ಥರ ಮಾಡಿಕೊಂಡ್ರೆ ಸಮಸ್ಯೆಗಳಾಗುತ್ತೆ. ಸೊ ಇದರಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋ ರೇಟು, ಒಂದು ನಿಮ್ಮ ಫ್ಯಾಕ್ಟ್ರಿದು ಏನು ಮೆಟೀರಿಯಲು ಎಷ್ಟಕ್ಕೆ ಪ್ರೊಡ್ಯೂಸ್ ಆಗುತ್ತೆ, ಏನೆಲ್ಲ ಲೇಬರ್ ಖರ್ಚಿದೆ, ಅದು ನೀವೇನೋ ಮರ್ಚೆಂಟ್ ಟ್ರೇಡರ್ ಇದ್ದರೆ ನಿಮ್ಮ ಫ್ಯಾಕ್ಟ್ರಿಯಿಂದ ಏನು ರೇಟ್ ಬರುತ್ತೆ ಅವ್ರದ್ದು ರೇಟ್ಗಳೇನಿದೆ ಅದರಲ್ಲೆಲ್ಲ ಇನ್ಕ್ಲೂಡೆಡ್ ಇರುತ್ತೆ. ಅದಾದಮೇಲೆ ನಿಮ್ಮ ಪ್ಯಾಕೇಜಿಂಗ್ ಕಾಸ್ಟ್ ಏನಿದೆ ಅದು ಬರುತ್ತೆ. ನಿಮ್ಮ ಪ್ಯಾಕೇಜಿಂಗ್ ಅಂದರೆ ನಿಮ್ಮ ಫ್ಯಾಕ್ಟ್ರಿ ಅಥವಾ ವೇರ್ ಹೌಸ್ದಿಂದ ನಿಮ್ಮ ಪೋರ್ಟ್ ಏರಿಯಾಗೆ ಹೋಗೋ ಖರ್ಚು ಬರುತ್ತೆ. ಅದಾದಮೇಲೆ ಪೋರ್ಟಿಗೆ ಮುಟ್ಟಿದ ಮೇಲೆ ಪೋರ್ಟ್ ಖರ್ಚು ಏನಿದೆ ಅದು ಇರುತ್ತೆ. ಅದಾದಮೇಲೆ ಅಲ್ಲಿಂದ ನೆಕ್ಸ್ಟ್ ಇನ್ಶೂರೆನ್ಸ್ ಬರುತ್ತೆ. ಅದ್ರ ಮೇಲೆ ಶಿಪ್ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗೋವರೆಗೂ ಆ ಖರ್ಚುಗಳೇನಿದೆ, ಫ್ರೈಟ್ ಫಾರ್ವರ್ಡಿಂಗ್ ಖರ್ಚು, ಅದು ಫ್ರೈಟ್ ಖರ್ಚು ಬರುತ್ತೆ, ಇನ್ಶೂರೆನ್ಸ್ ಖರ್ಚು. ಅದಾದಮೇಲೆ ಅಲ್ಲಿ ಕಂಟ್ರಿ ಮುಟ್ಟಿದ ಮೇಲೆ ಅಲ್ಲಿ ಡ್ಯೂಟಿ ಇರುತ್ತೆ, ಆ ಕಸ್ಟಮ್ ಡ್ಯೂಟಿ ಕಟ್ಟಬೇಕಾಗತ್ತೆ. ಅದಾದಮೇಲೆ ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಅದು ಅಲ್ಲದೆ ನಿಮ್ಮ ಮಾರ್ಜಿನು, ನಿಮ್ಮ ಲಾಭ ಏನಿದೆ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಈ ಎಲ್ಲ ಖರ್ಚುಗಳು ಹಾಕಿ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ನೀವು ಕೊಟೇಷನಲ್ಲಿ ಕೊಡಬೇಕಾಗುತ್ತೆ. ನೀವು ಸುಮ್ಮನೆ ಏನೋ ಒಂದು ನಂಬರ್ ಕೊಡಬೇಕಂತ ಕೊಟ್ಬಿಟ್ರೆ ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಅದರಿಂದ ನಿಮ್ಮ ಆರ್ಡರ್ಸ್ಗಳು ಲಾಸ್ಟ್ ಮೂಮೆಂಟ್ವರೆಗೂ ಬರ್ತಾ ಇರೋ ಆರ್ಡರ್ಗಳು ಕೂಡ ಹೋಗ್ಬಿಡುತ್ತೆ. ಸೊ ಯಾವುದೇ ಬಾಯರ್ಗಳು ನೀವು ಹುಡುಕ್ತಾ ಇದ್ದರೆ, ನೀವು ಕಾಣಿಸ್ತಾ ಇದ್ದರೆ ಅವಾಗ ಮಾತ್ರ ನಿಮ್ಗೆ ಆರ್ಡರ್ ಪ್ಲೇಸ್ ಮಾಡ್ತಾನೆ. ಈಗ ಯಾವುದೇ ಬಾಯರು ನಿಮಗೆ ನೀವು ಬಚ್ಚಿಟ್ಕೊಂಡ್ರೆ ಯಾರು ಹುಡುಕಕ್ಕೆ ಬರಲ್ಲ. ಸೊ ಯಾವ ಥರ ಆಗುತ್ತೆ ಅಂತಂದರೆ, ಇವಾಗ ಇಷ್ಟೆಲ್ಲ ಕಾಂಪಿಟೇಟರ್ಸ್ ಇದ್ದಾರೆ, ಎಲ್ಲರನ್ನ ಬಿಟ್ಟು ನಿಮ್ಮ ಹತ್ರ ಯಾಕೆ ಬರಬೇಕು? ಒಂದನೇದು, ಯಾವ ಬಾಯರ್ ಕೂಡ ನಿಮಗೆ ವೆಬ್ಸೈಟ್ ಇಲ್ಲ, ನಿಮ್ಮ ಸೋಷಿಯಲ್ ಮೀಡಿಯಾ ಇಲ್ಲ, ನಿಮ್ಮ ಕಂಪನಿ ಡೀಟೇಲ್ಸ್ ಇಲ್ಲ, ನಿಮ್ಮ ಯಾವುದೇ ಥರದ ಡೀಟೇಲ್ಸ್ಗಳೇ ಇಲ್ಲ. ಅದಲ್ಲದೆ ನೀವು ಯಾವುದೇ ಥರದ ಇಮೇಲ್ಸ್ಗಳು ಅವ್ರಿಗೆ ಕಳಿಸ್ತಾ ಇಲ್ಲ, ಟಾರ್ಗೆಟ್ ಆಡಿಯನ್ಸಿಗೆ ನೀವು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂದರೆ ನೀವು ಆಲ್ಮೋಸ್ಟ್ ಇದ್ರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ, ಆ ಥರ ಆಗುತ್ತೆ. ಸೊ ಯಾವುದೇ ಬಾಯರ್ಗಳು ನೀವೇನಾದರೂ ಇದ್ದೀರಾ ಅಂತಂದು ಹೇಳದೆ ಹೋದರೆ ಯಾರು ಕೂಡ ನಿಮಗೆ ಮೇಲಿಂದ ಬಂದು ಆರ್ಡರ್ ಕೊಟ್ಟು ಹೋಗಲ್ಲ. ಬಟ್ ಆದರೆ ನಿಮ್ಮ ಸೆಟಪ್ ಸರಿಯಾಗಿಲ್ಲ ಅಂದರೂ ಕೂಡ ನಿಮ್ಮ ಆಫೀಸ್ ಇರೋ ಅವಶ್ಯಕತೆ ಇಲ್ಲ. ಇವತ್ತಿನ ಟೈಮಲ್ಲಿ ನೀವು ಕೋವರ್ಕಿಂಗ್ ಸ್ಪೇಸ್ದಿಂದನೂ ಮಾಡ್ಕೊಳ್ಬೋದು, ವರ್ಚುವಲ್ ಆಫೀಸಸ್ಸು ಇರುತ್ತೆ, ತುಂಬ ಆಪ್ಷನ್ಸ್ಗಳಿದೆ. ಕಡಿಮೆ ದುಡ್ಡಲ್ಲೇ ನೀವು ಬೇಕಷ್ಟು ಆಪ್ಷನ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಬಿಸ್ನೆಸ್ನ ಬೆಳೆಸ್ಕೋಬೋದು. ಬಟ್ ಏನು ಒಂದು ಮ್ಯಾಂಡೇಟ್ರಿ ಏನು ಬೇಕಲ್ಲ ಅದನ್ನೆಲ್ಲ ನೀವು ಮಿಸ್ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸಲ್ಲಿ ನೀವು ಒಂದು ಏನಂತಂದರೆ, ತುಂಬ ಸರಿ ಜನ ಏನು ಅಂದ್ಕೊಳ್ತಾರೆ, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದೆ, ನನಗೆ ಎಲ್ಲನೂ ಮಾಡಿಸ್ಕೊಳ್ಬೇಕಾ? ಎಲ್ಲನೂ ಮಾಡಿಸ್ಕೊಳ್ಳೇಬೇಕಾಗತ್ತೆ. ತುಂಬ ಸರಿ ಏನಾಗುತ್ತೆ, ನೀವು ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ಇಲ್ಲದೇ ಇದ್ದಾಗ ನಿಮ್ಮ ಕಂಟೈನರ್ಗಳು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದೇನು ನೀವು ಫಸ್ಟ್ ಟೈಮ್ ಇರೋ ಡಾಕ್ಯುಮೆಂಟು ಅಥವಾ ನೀವೇನೋ ಹೊಸದಾಗಿ ಏನೋ ರೆಡಿ ಮಾಡ್ಕೋಬೇಕಂತ ಏನಿಲ್ಲ, ಎಲ್ಲ ರೆಡಿ ಇರುತ್ತೆ. ಜಸ್ಟ್ ಮಾಡೋದು ಗೊತ್ತಿರಬೇಕು, ಮಾಡ್ಕೊಂಡು ಹೋದರೆ ಸರಿಯಾಗಿ ಕೆಲಸಗಳಾಗುತ್ತೆ. ಜನ ಏನು ಅಂದ್ಕೊಳ್ತಾರೆ, ಬ್ಯುಸಿ ಇದ್ದೇನೆ, ಸೊ ಏನೋ ಬೆಳಗ್ಗೆಯಿಂದ ಏನೋ ಸಾಯಂಕಾಲದವರೆಗೂ ಏನೋ ಮಾಡ್ತಾ ಇದ್ದಾನೆ. ಸೊ ಏನೋ ಮಾಡ್ತಾಯಿದ್ರೆ ಬಿಸ್ನೆಸ್ ಬೆಳೆಯುತ್ತಾ? ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದಾನೆ, ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ. ಈ ವಿಡಿಯೋ ನೋಡಿ ನೀವು ಏನೋ ಆ್ಯಕ್ಷನ್ ತೊಗೊಳ್ಳದೆ ಹೋದರೆ ಅಥವಾ ನೀವೇನು ಮಾಡದೆ ಹೋದರೆ ನಿಮ್ಗೇನು ಬೆನಿಫಿಟ್ ಆಗುತ್ತೆ ಇದರಿಂದ? ಏನೂ ಯೂಸ್ ಇಲ್ಲ. ವಿಡಿಯೋ ನೋಡೋದು ಇದ್ರ ಬದಲು ಬೇರೆ ಯಾವ್ದಾದ್ರು ಎಂಟರ್ಟೈನ್ಮೆಂಟ್ ವಿಡಿಯೋ ನೋಡಿದರೆ ಒಂದು ಸ್ವಲ್ಪ ನಗಾಡ್ತಾ ಇದ್ರಿ, ಇಲ್ಲ ಡ್ಯಾನ್ಸ್ ಆದರೂ ನೋಡ್ಕೊಂಡು ಆರಾಮಾಗಿರ್ತಾ ಇದ್ರಿ, ರೈಟ್? ಸೊ ಈ ಥರ ವೀಡಿಯೋಸ್ಗಳು ನೀವು ನೋಡಿದಾಗ ಅದನ್ನು ನೋಡ್ಕೊಂಡು ಕಲಿಯೋದಿರುತ್ತೆ, ಕಲ್ತ್ಕೊಂಡ್ಮೇಲೆ ಅದನ್ನು ಮಾಡೋದಿರುತ್ತೆ. ನೀವು ನೋಡಿದ್ರಿ, ಕಲ್ತ್ಕೊಂಡ್ರಿ, ಏನು ಮಾಡದೆ ಹೋದರೆ ಅದರದ್ದು ಏನೂ ಯೂಸ್ ಇಲ್ಲ. ಸೊ ಕಂಪ್ಲೀಟ್ ನೀವು ನೋಡಿದ್ರು ಒಂದೇ, ನೋಡದಿದ್ರು ಒಂದೇ, ಆ ಲೆಕ್ಕಕ್ಕೆ ಬಂದುಬಿಡುತ್ತೆ. ಸೊ ಆ ಥರ ಬಂದಾಗ ನೀವು ಎಲ್ಲ ಏನೂ ಯೂಸ್ ಆಗೋಲ್ಲ. ಸೊ ಅದಾದಮೇಲೆ ಸುಮ್ಮನೆ ವೆಬಿನಾರ್ಗಳನ್ನ ಅಟೆಂಡ್ ಮಾಡೋದು, ಅದರಲ್ಲೂ ಏನೂ ಅರ್ಥ ಆಗೋಲ್ಲ. ಲಿಂಕ್ಡ್ಇನ್ ಫಾಲೋ ಮಾಡೋದು, ಬೇರೆ ಏನೇ ಮಾಡಿ, ಕೆಲವೊಬ್ಬರಂತೂ ಡೈರಿ ಬರೆದು ಹಾಕ್ಕೊಂಡಿರ್ತಾರೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ಬೇಕಾಗಿರೋ ಎಲ್ಲ ಡೀಟೇಲ್ಸ್ಗಳು ಅವ್ರ ಹತ್ರ ಸಿಗುತ್ತೆ. ಬಟ್ ಅವ್ರು ಮಾಡಿರೋ ಬಿಸ್ನೆಸ್ ಏನೂ ಇಲ್ಲ. ಸೊ ಡೈರಿಯಲ್ಲಿ ಬರೆದ್ರೆ ಬಿಸ್ನೆಸ್ ಬರುತ್ತಾ? ಇಲ್ಲ. ಸೊ ಮತ್ತು ಏನಕ್ಕೆ ಅದಕ್ಕೆ ಕೆಲಸ ಮಾಡಿದರೆ ಏನೂ ಯೂಸ್ ಇಲ್ಲ. ಸುಮ್ಮನೆ ಬ್ಯುಸಿ ಇರೋದ್ರಲ್ಲಿ ಏನು ತೋರಿಸ್ಕೊಂಡು ಹೋಗೋದ್ರಲ್ಲ ಏನೂ ಅರ್ಥ ಇಲ್ಲ. ಇವತ್ತಿನ ಟೈಮಲ್ಲಿ ತಪ್ಪು ಎಚ್ ಎಸ್ ಕೋಡ್ ಇರ್ಬೋದು, ತಪ್ಪು ಪ್ರೈಸಿಂಗ್ ಇರ್ಬೋದು, ಡಾಕ್ಯುಮೆಂಟ್ಸ್ ತಪ್ಪಾಗಿರ್ಬೋದು, ಬಿಟ್ಟರೆ ಬಾಯರ್ ಜೊತೆ ನೆಗೋಷಿಯೇಷನ್ ಮಾಡೋಕ್ಕೆ ಬರಲ್ಲ. ಸೊ ಏನೋ ಒಂದು ಯೂಟ್ಯೂಬ್ ವೀಡಿಯೋ ನೋಡಿಕೊಂಡು ನಾವು ಆಪ್ರೇಷನ್ ಮಾಡೋಕ್ಕೆ ಹೋದಂಗೆ ಯೂಟ್ಯೂಬ್ ವೀಡಿಯೋ ನೋಡ್ಕೊಂಡು ನೀವೇನಾದರೂ ಬಿಸ್ನೆಸ್ ಹೇಳಿದ್ರೆ ಆ ಥರ ಆಗುತ್ತೆ. ಸೊ ಸಮಸ್ಯೆಗಳು ತುಂಬ ಇರುತ್ತೆ. ಸೊ ಇಲ್ಲಿವರೆಗೂ ನಾನು ಹೇಳ್ತಾ ಇರೋದು ಏನಂತಂದರೆ, ನಿಮಗೆ ಗೊತ್ತಿದೆ ನೀವು ಯಾಕೆ ಸಿಕ್ಕಾಕೊಂಡಿದ್ದೀರಾ, ನೀವು ಎಲ್ಲಿ ತಪ್ಪು ಮಾಡ್ತಾಯಿರೋ ಅನ್ನೋದು ನಿಮ್ಗೆ ಐಡಿಯಾ ಇದೆ. ನಿಮ್ಗೆ ಯಾಕೆ ಬೈಯರ್ ಬರ್ತಾ ಇಲ್ಲ, ನಿಮ್ಗೇನು ಬಿಸ್ನೆಸ್ ಆಗ್ತಾ ಇಲ್ಲ. ಸೊ ಸೊಲ್ಯೂಷನ್ ಒಂದೇ. ಕ್ರಿಟಿಕಲಾಗಿ ಯೋಚನೆ ಮಾಡ್ಕೊಂಡು ಹೋದರೆ ಒಂದು ಪ್ರಾಡಕ್ಟ್ ಇಟ್ಕೊಳ್ಳಿ, ಒಂದು ಮಾರ್ಕೆಟ್ ಹಿಡ್ಕೊಳ್ಳಿ, ಒಂದು ಥರದ ಬಾಯರ್ ಜೊತೆ ಕೆಲಸ ಮಾಡಿ. ಏನು ಪ್ರಾಡಕ್ಟ್ ಮಾಡ್ತಾಯಿದ್ರೆ ಒಂದೇ ಪ್ರಾಡಕ್ಟ್ ಇರಬೇಕು. ಒಂದು 10,000 ಪ್ರಾಡಕ್ಟ್ ಮಾಡ್ಕೊಂಡು 10,000 ಜನ ಬೇಕು ನನಗೆ ಅಂದರೆ ಆಗಲ್ಲ. ಒಂದು ಪ್ರಾಡಕ್ಟ್ ಮಾಡಿ, ಒಂದು ಪ್ರಾಡಕ್ಟ್ನ ಬೆಳೆಸಿ, ಒಂದು ಮಾರ್ಕೆಟ್ನ ಬೆಳೆಸ್ಕೊಳ್ಳಿ. ಅದಾದಮೇಲೆ ಮತ್ತೆ ನೀವು ಎಷ್ಟಾದರೂ ಪ್ರಾಡಕ್ಟ್ನ ಹತ್ತಿಸ್ಕೊಂಡು ಹೋಗ್ಬೋದು. ಏನಾಗುತ್ತೆ ಗೊತ್ತಾ, ಒಂದು ಟ್ರೈನ್ ಹತ್ಕೊಂಡ್ಮೇಲೆ ಇನ್ನೊಂದು ಒಂದು ಸ್ಟೇಷನಿಂದ ಹತ್ಕೊಂಡು ಇನ್ನೊಂದು ಟ್ರೈನಿಗೆ ಇಳಿದ ಮೇಲೆ, ಇನ್ನೊಂದು ಸ್ಟೇಷನ್ಗೆ ಇಳಿದ ಮೇಲೆ ಇನ್ನೊಂದು ಟ್ರೈನ್ ಹತ್ಬೋದು. ನೀವು ಒಂದೇ ಟೈಮಿಗೆ 2 ಟ್ರೈನ್ ನಡುವೆ ಕಾಲಿಟ್ಕೊಂಡು ಹತ್ಕೊಂಡು ಹೋದರೆ ಕಂಬ ಬಡ್ದೋಗುತ್ತೆ, ರೈಟ್? ಸೊ ಆ ಥರ ಸಮಸ್ಯೆಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವಾಗಲೂ ಕೂಡ ಒಂದೇ ಪ್ರಾಡಕ್ಟಲ್ಲಿ ಕೆಲಸ ಮಾಡಿ, ಒಂದೇ ಮಾರ್ಕೆಟಿಗೆ ಕೆಲಸ ಮಾಡಿ, ಒಂದೇ ಬಾಯರ್ ಥರದ ಜನನ ನೋಡಿ. ಯಾಕಂದರೆ ಏನಾಗುತ್ತೆ, ಹೋಲ್ಸೇಲ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ ಇರ್ಬೋದು, ರಿಟೇಲ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಇವೆಲ್ಲವೂ ಕೂಡ ಬೇರೆ ಥರ ಕೆಲಸ ಮಾಡುತ್ತೆ.
ಒಂದೇ ಪ್ರಾಡಕ್ಟ್ ಇರ್ಬೋದು, ಬಟ್ ಎಲ್ಲರಿಗೂ ಕೂಡ ಬೇರೆ ಥರ ಬೇಕಾಗುತ್ತೆ. ಹೋಲ್ಸೇಲರ್ಗೆ ಕಡಿಮೆ ರೇಟಲ್ಲಿ ಬರಬೇಕು, ಒಳ್ಳೆ ಕ್ವಾಲಿಟಿ ಬರಬೇಕು, ಅವ್ನಿಗೆ ಒಳ್ಳೆ ಮಾರ್ಜಿನ್ ಉಳಿಬೇಕು. ಡಿಸ್ಟ್ರಿಬ್ಯೂಟ್ರಿಗೆ ಏನೋ ನೀವು ಏನು ಮಾರ್ಜಿನ್ ಕೊಡ್ತೀರಾ ಅದರಲ್ಲಿ ನನ್ನ ಖರ್ಚೆಲ್ಲ ನಡೆದು ಹೋಗಬೇಕು, ನಾನು ನಿಮ್ಮ ಕಂಪ್ನಿನ ನಾನು ಪ್ರಮೋಟ್ ಮಾಡ್ತೇನೆ. ರೀಟೇಲ್ ಆದರೆ ನಿಮ್ಮದೇ ಕಂಪ್ನಿ, ನಿಮ್ಮದೇ ಪ್ರಾಡಕ್ಟು, ನೀವೇ ಮಾರ್ಕೆಟಿಂಗ್ ಖರ್ಚನ್ನ ಹೊರಬೇಕು, ನೀವೇ ಡಿಸ್ಪ್ಲೇ ಮಾಡಬೇಕು, ನೀವೇ ರಿಟರ್ನ್ ತೊಗೋಬೇಕು, ನೀವೇ ರಿಜೆಕ್ಷನ್ ನೋಡ್ಕೋಬೇಕು. ಮಾರ್ಜಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಂಡಸ್ಟ್ರಿಯಲ್ ಆದರೆ ನಿಮ್ಮದೊಂದು ಪ್ರಾಡಕ್ಟು ಅವರ ಇಂಗ್ರೀಡಿಯೆಂಟ್ ಇರುತ್ತೆ. ಈ ಬಿಸ್ಕೆಟ್ಗಳಲ್ಲಿ ಉಪ್ಪು, ಸಕ್ಕರೆ, ಈ ಸ್ನ್ಯಾಕ್ಸ್ ಎಲ್ಲ ಹಾಕ್ತಾರಲ್ಲ, ಈ ಕೋಕೋ ಚಿಪ್ಸ್ ಇರ್ಬೋದು, ಅದು ಇರ್ಬೋದು, ಎಲ್ಲ ಇಂಗ್ರೀಡಿಯೆಂಟ್, ಅದೆಲ್ಲ ತುಂಬ ಮೇನ್ ಪ್ರಾಡಕ್ಟ್ ಅಲ್ಲ. ಸೊ ಈ ಥರ ಎಲ್ಲ ಇದ್ದಾಗ ನೀವು ಆಲೋಚನೆ ಮಾಡಬೇಕಾಗಿರೋದು ಅದನ್ನೇ. ಸೊ ಎಲ್ಲೋ ಇಂಡಸ್ಟ್ರಿಗಳು ಪ್ರಾಡಕ್ಟ್ ಒಂದೇ ಇದ್ರೂ ಬೇರೆ ಬಾಯರ್ ಟೈಪ್ಗಳು ಚೇಂಜ್ ಆಯಿತು ಅಂದರೆ ಬೇರೆ ಬೇರೆ ಥರ ಕೆಲಸ ಮಾಡ್ತಾರೆ. ಸೊ ಅದನ್ನು ನಿಮಗೆ ಗೊತ್ತಿರಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಇನ್ನೊಂದು ಏನಂತಂದರೆ ನಿಮ್ಮ ಲ್ಯಾಂಡಿಂಗ್ ಪ್ರೈಸ್, ನಿಮ್ಮ ಪ್ರೈಸ್ಗಳೇನಿದೆ, ನಿಮ್ಮ ಖರ್ಚುಗಳು ಎಷ್ಟು ಬರುತ್ತೆ, ಬಾಯರ್ಗೆ ಎಷ್ಟಕ್ಕೆ ಮುಟ್ಟುತ್ತೆ, ಅವ್ನು ಎಷ್ಟಕ್ಕೆ ಮಾರ್ಕೋಬೋದು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ಅವರಿಗೆ ಲಾಭ ಸಿಗುತ್ತೆ ಅಥವಾ ನಿಮಗೆ ಬಿಸ್ನೆಸ್ ಬರುತ್ತೆ, ಇಲ್ಲಾಂದರೆ ಅದು ಕೂಡ ಬರಲ್ಲ. ಸೊ ನೀವೇನು ಮಾಡಬೇಕು, ಇವಾಗ ನನಗೆ ಗೊತ್ತು ನಾನು ಹೋಲ್ಸೇಲ್ ಅವ್ರ ಜೊತೆ ಕೆಲಸ ಮಾಡಬೇಕು, ಇಂಪೋರ್ಟರ್ ಜೊತೆ ಕೆಲಸ ಮಾಡಬೇಕು. ಸರಿ, ಎಲ್ಲಿಯವರು ಒಂದು ಮಾರ್ಕೆಟ್ ಅಂದರೆ ಇವಾಗ ನಾನು ಜರ್ಮನಿ ಹಿಡಿಬೋದು, ಆಸ್ಟ್ರೇಲಿಯಾ ಹಿಡಿಬೋದು, ಯಾವುದೋ ಒಂದು ಮಾರ್ಕೆಟ್ ಹಿಡ್ಕೊಳ್ತಾನೆ. ನನಗೇನು ಮಾರೋದಿದೆ? ಸೊ ಡ್ರೈ ಫ್ರೂಟ್ಸ್ ತುಂಬ ಚೆನ್ನಾಗಿ ಹೋಗುತ್ತೆ, ಡ್ರೈ ಫ್ರೂಟ್ಸ್ ಮಾಡ್ತಾನೆ. ಡ್ರೈ ಫ್ರೂಟ್ಸಲ್ಲಿ ಏನು, ನಮ್ಮಲ್ಲಿ ಒಣ ದ್ರಾಕ್ಷಿ ಅಂತ ಸಿಗುತ್ತೆ, ತುಂಬ ಒಳ್ಳೆ ಪ್ರಾಡಕ್ಟು, ತುಂಬ ಒಳ್ಳೆ ಮಾರ್ಜಿನ್ ಇದೆ, ಮಾರಬೇಕು ಅದನ್ನು. ಸೊ ಅದು ಇದ್ದಾಗ ಜರ್ಮನಿಯಲ್ಲಿ ಒಳ್ಳೆ ಮಾರ್ಕೆಟ್ ಇದೆ, ಸರಿ, ಅಲ್ಲಿರೋ ಬೇಕಾಗಿರೋ ಡಾಕ್ಯುಮೆಂಟೇಷನ್ಸ್ ಇದೆಯಾ ನನ್ನ ಹತ್ರ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾನೆ. ಅದಾದ ಮೇಲೆ ಅಲ್ಲಿರೋ ಯಾರ್ಯಾರು ಇಂಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಯಾರ್ಯಾರು ಇಂಪೋರ್ಟ್ ಮಾಡ್ಬೋದು ಅಥವಾ ಈ ಬಿಸ್ನೆಸ್ಸಲ್ಲಿ ಯಾರ್ಯಾರು ಇದ್ದಾರೆ ಅದನ್ನೆಲ್ಲ ನೋಡ್ತಾನೆ, ಅವ್ರದ್ದೆಲ್ಲ ಡೇಟಾ ಕಲೆಕ್ಟ್ ಮಾಡ್ಕೊಳ್ತಾನೆ, ಅವರಿಗೆಲ್ಲ ಇಮೇಲ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ರಿಗೆ ನನಗೆ ಬೇಕಾಗಿರೋದೇನೋ, ಅವ್ರು ಯಾವ ಕಂಪನಿ, ಅವ್ರ ಹೆಸರೇನು, ಅವ್ರ ಇಮೇಲ್ ಐ ಡಿ ಏನು, ಅವ್ರು ಎಲ್ಲಿಯವರು, ಅವ್ರ ಡೇಟಾ ನನಗೆ ಹೇಗೆ ಸಿಕ್ತು, ಇಷ್ಟು ಗೊತ್ತಾದರೆ ಸಾಕಾಗತ್ತೆ. ಈಗ ತುಂಬ ಜನ ಈಗ ಇಮೇಲ್ ಐ ಡಿ ಸಿಕ್ತು, ಏನು ಮಾಡ್ತಾರೆ, ಸರ್ ಹಾಯ್ ಸರ್, ನನ್ನ ಹೆಸರು ಇದ್ದಿದ್ದು, ನಾನು ಈ ಪ್ರಾಡಕ್ಟ್ ಮಾಡ್ತಾ ಇದ್ದೇನೆ. ಅದ್ರ ಬದಲು ಅವ್ರಿಗೆ ಏನು ನೋವು ಇರ್ಬೋದು, ಒಂದೇ ಇಮೇಲ್ ಕಳಿಸ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಸರ್ ನಾನು ಇಮೇಲ್ ಕಳಿಸಿದ್ದೇನೆ, ಅವ್ರು ಏನೂ ರಿಪ್ಲೈ ಮಾಡಿಲ್ಲ. ಅವ್ರು ಏನೂ ರಿಪ್ಲೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಇಮೇಲ್ ಅವ್ರಿಗೆ ಮುಟ್ಟಿದೆ ಅನ್ನೋದಾದರೂ ಗೊತ್ತಿಲ್ಲ ನಿಮಗೆ. ಸೊ ಸುಮ್ಮನೆ ಏನೋ ಸರ್ ನಾನು ಹಿಂಗೆ ಅಂತ ಬರೆದ್ಬಿಟ್ಟು ಸರ್ ನಾನು ನಿಮ್ಮ ಉತ್ತರಕ್ಕೆ ಕಾಯ್ತಾ ಇದ್ದೇನೆ ಅಂತಂದು ಬರೆದ್ರೆ ಯಾರೂ ಕೊಡಲ್ಲ ನಿಮ್ಗೆ ಉತ್ತರನ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ನೀವು ಮಿನಿಮಮ್ 5ರಿಂದ 10 ಕರೆಂಟಾಗಿ ಸೀಕ್ವೆನ್ಸಾಗಿ ಇಮೇಲ್ ಕಳಿಸ್ಬೇಕು, ಕರೆಕ್ಟಾಗಿ ಇಮೇಲ್ನ ಬರೀಬೇಕು. ಅವರಿಗೆ ಆ ಪೇನ್ಗಳು ಇತ್ತು ಅಂದರೆ ಅವ್ರು ಇಮಿಡಿಯೇಟ್ ರಿಪ್ಲೈ ಮಾಡ್ತಾರೆ, ಇಲ್ಲ ಅಂದರೆ ಅವ್ರು ರಿಪ್ಲೈ ಮಾಡಲ್ಲ. ಸೊ ನೀವು ಬರೆಯೋ ಇಮೇಲ್ಗಳು ಅವ್ರಿಗೆ ತಲುಪಬೇಕು. ಅದರಲ್ಲೂ ಕೂಡ ಏನು ಮಾಡ್ತಾರೆ ಜನ, 500-600 ಇಮೇಲ್ ತೊಗೊಳ್ತಾರೆ, ಒಂದೇ ದಿನಕ್ಕೆ ಹಾಕಿಬಿಟ್ಟು ಇಮೇಲ್ ಕಳಿಸ್ತಾರೆ, ಸರ್ ನಾನು ಇಮೇಲ್ ಕಳಿಸಿದ್ದೇನೆ. ಅದು ಎಲ್ಲವೂ ಕೂಡ 5-10 ಡೆಲಿವರ್ ಆಗುತ್ತೆ, ಉಳಿದಿದ್ದೆಲ್ಲೂ ಕೂಡ ಸ್ಪ್ಯಾಮ್ ಫೋಲ್ಡ್ರಿಗೆ ಹೋಗುತ್ತೆ, ಇಲ್ಲಾಂದರೆ ನಿಮ್ಮ ಇಮೇಲ್ ಐ ಡಿನೇ ಬ್ಲಾಕ್ ಆಗುತ್ತೆ. ಸೊ ಆ ಥರ ಮಾಡ್ಕೊಂಡ್ರು ಕೂಡ ನಿಮ್ದು ಏನೂ ಯೂಸ್ ಇಲ್ಲ. ಸೊ ನೀವೇನೇ ಮಾಡಬೇಕಂದ್ರೂ ಕೂಡ ಪರ್ಸ್ನಲೈಸ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಇಮೇಲ್ಗಳನ್ನ ಒಂದು ವೀಕಿಗೆ ಒಂದು 50 ಕಳಿಸಿದ್ರೆ ನೀವು ನಿಮ್ಮ ಬಿಸ್ನೆಸ್ಗಳನ್ನ ಬೆಳೆಸ್ಕೊಂಡು ಹೋಗ್ಬೋದು. ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಮಾತಾಡೋದು, ಕನ್ವಿನ್ಸ್ ಮಾಡೋದು, ಪ್ರೈಸ್ಗಳನ್ನ ಕೊಡೋದು, ತಿಳಿಸೋದು, ಇದನ್ನೆಲ್ಲ ಮಾಡ್ಕೊಂಡು ನೀವು ಆರಾಮಾಗಿ ಮಾಡ್ಕೊಂಡು ಹೋಗು. ಇದೆಲ್ಲ ಮಾಡಲ್ಲ ಅಂದರೆ ಸುಮ್ಮನೆ ನೀವು ಬಿಸ್ನೆಸ್ಸಲ್ಲಿ ಇರೋದು ವೇಸ್ಟು, ಸುಮ್ಮನೆ ಟೈಮ್ ಕೂಡ ವೇಸ್ಟ್ ಮಾಡ್ಕೋಬೇಡಿ, ಬಿಸ್ನೆಸ್ ಬಿಟ್ಬಿಡಿ. ಓಕೆನಾ? ಇವತ್ತಿನ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳೋಕೆ ಏನು ತುಂಬ ದೊಡ್ಡ ಸಮಸ್ಯೆಗಳಿಲ್ಲ. ತುಂಬ ಸಾಫ್ಟ್ವೇರ್ಸ್ ಇದೆ, ತುಂಬ ಕಡಿಮೆ ರೇಟಲ್ಲಿದೆ. ಅದನ್ನು ತೊಗೊಂಡು ಪರ್ಫಾರ್ಮ ಇನ್ವಾಯ್ಸ್ ಇರ್ಬೋದು, ಕಮರ್ಷಿಯಲ್ ಇನ್ವಾಯ್ಸ್ ಇರ್ಬೋದು, ಪ್ಯಾಕೇಜಿಂಗ್ ಲಿಸ್ಟ್ ಇರ್ಬೋದು, ಇವನ್ನೆಲ್ಲ ನೀವೇ ರೆಡಿ ಮಾಡ್ಕೊಳ್ಬೋದು. ಶಿಪ್ಪಿಂಗ್ ಬಿಲ್ಲು, ಸರ್ಟಿಫಿಕೇಟ್ ಆಫ್ ಒರಿಜಿನು, ಇದೊಂದು ನಿಮ್ಮ ಫ್ರೈಟ್ ಫಾರ್ವರ್ಡ್ ಕೊಟ್ಬಿಡ್ತಾರೆ, ಅವ್ರಿಗೆ ದುಡ್ಡು ಕೊಟ್ಟರೆ ನಿಮ್ಮ ಕೆಲಸ ಆಗೋಗುತ್ತೆ, ಅಲ್ಲೂ ಕೂಡ ನಿಮಗೆ ಸಮಸ್ಯೆಗಳು ಬರಲ್ಲ. ಸೊ ಇವಾಗ ನೀವು ಮಾಡಬೇಕಾಗಿರೋ ಕೆಲಸದಲ್ಲಿ ಬೇಕಾಗಿರೋ ಸರ್ಟಿಫಿಕೇಷನ್ಗಳು ಯಾವ್ಯಾವ ಮಾರ್ಕೆಟ್ಗೆ ಯಾವ್ಯಾವ ಥರ ಸರ್ಟಿಫಿಕೇಟ್ ಬೇಕಾಗುತ್ತೆ. ತುಂಬ ಜನ ಏನು ಅಂದ್ಕೊಳ್ತಾರೆ, ಸರ್ ನಾವು 2 ಆರ್ಡರ್ ಬರಲಿ, ನಾನು ಆಮೇಲೆ ಸರ್ಟಿಫಿಕೇಟ್ ಮಾಡಿಸ್ಕೊಳ್ತೇನೆ. ನಿಮಗೆ 2 ಆರ್ಡರ್ ಬರೋಕ್ಕೇ ನಿಮಗೆ ಸರ್ಟಿಫಿಕೇಟ್ ಬೇಕು. ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಜೊತೆ ಕೆಲಸ ಮಾಡ್ತಾರೆ. ಇಲ್ಲ ನಾನು ಡ್ರೈವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಆಮೇಲೆ ನಾನು ಲೈಸೆನ್ಸ್ ತೊಗೊಳ್ತೇನೆ ಅಂದರೆ ಆ ಥರ ನಡೆಯಲ್ಲ. ಗಾಡಿ ಗುದ್ದೋಗ್ತಾರೆ, ಯಾರಾದರೂ ಸತ್ತೋಗ್ತಾರೆ, ರೈಟ್? ಸೊ ಆ ಥರ ಸಮಸ್ಯೆಗಳನ್ನ ಮಾಡಿಕೊಂಡು ನೀವು ಬಿಸ್ನೆಸ್ಗಳನ್ನ ಬೆಳೆಸ್ತೇನೆ ಅಂದರೆ ಆ ಥರ ಬಿಸ್ನೆಸ್ಗಳು ಆಗಲ್ಲ, ಸಾಧ್ಯನೂ ಇಲ್ಲ ಮಾಡೋಕ್ಕೆ. ಸೊ ನೀವು ಮಾಡಬೇಕಾಗಿರೋದೇನು, ನೀವು ಫುಡ್ ಆ್ಯಂಡ್ ಬೇವರೇಜಸಲ್ಲಿದ್ದೀರಾ, FSSAI ಬೇಕಾಗುತ್ತೆ, ಸೆಂಟ್ರಲ್ ಲೈಸೆನ್ಸ್ ಬೇಕಾಗುತ್ತೆ, ಡೊಮೆಸ್ಟಿಕ್ಕು ಇದು ಸ್ಟೇಟ್ ಲೈಸೆನ್ಸ್ ತೊಗೊಂಡ್ರೆ ಯೂಸ್ ಆಗಲ್ಲ. US FDA ತೊಗೊಂಡ್ರೆ ನಿಮಗೆ US ಮಾರ್ಕೆಟ್ಗೆ ಎಂಟ್ರಿ ಆಗ್ಬೋದು, EU ಆರ್ಗ್ಯಾನಿಕ್ ತೊಗೊಂಡ್ರೆ ಯುರೋಪಿಯನ್ ಮಾರ್ಕೆಟಿಗೆ ಎಂಟ್ರಿ ಆಗ್ಬೋದು, CE ಮಾರ್ಕಿಂಗ್ ಬೇಕಾಗುತ್ತೆ ಯುರೋಪಿಯನ್ ಮಾರ್ಕೆಟ್ಗೆ. ಅದಲ್ಲದೆ BIS ಬೇಕಾಗುತ್ತೆ, ನಿಮ್ಮ ಎಲೆಕ್ಟ್ರಾನಿಕ್ಸು ಇಂಪೋರ್ಟ್ ಮಾಡೋಕ್ಕಾದ್ರೂ ಆಯಿತು, ಎಕ್ಸ್ಪೋರ್ಟ್ ಮಾಡೋಕ್ಕಾದ್ರೂ ಆಯಿತು. ಅಗ್ರೋ ಪ್ರಾಡಕ್ಟ್ಸಿಗಾದರೆ ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದು ನೀವು ಫ್ರೈಟ್ ಫಾರ್ವರ್ಡರ್ ಮಾಡಿಸ್ಕೊಡ್ತಾರೆ. ಬಿಟ್ಟರೆ ನಿಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಸಿಗಾದರೆ ನೀವು NPOP, ಆರ್ಗ್ಯಾನಿಕ್ ಇಂಡಿಯಾ ಅಥವಾ ಮತ್ತು ಯುರೋಪಿಯನ್ ಯೂನಿಯನ್ದು ಆರ್ಗ್ಯಾನಿಕ್ ಅಂತ ಸಪ್ರೇಟ್ ಬರುತ್ತೆ. US FDA ಆರ್ಗ್ಯಾನಿಕ್ ಒಂದು US ಆರ್ಗ್ಯಾನಿಕ್ ಅಂತ ಬರುತ್ತೆ. ಅದನ್ನೆಲ್ಲ ಆರ್ಗ್ಯಾನಿಕ್ ನೀವು ಮಾಡಿಸ್ಕೊಂಡ್ರೆ ಆ ಪ್ರತಿಯೊಂದು ಮಾರ್ಕೆಟ್ಗಳು ಆ ಖರ್ಚುಗಳಿರುತ್ತೆ, ಆ ಸರ್ಟಿಫಿಕೇಷನ್ಗಳಿರುತ್ತೆ, ಎಲ್ಲವೂ ಕೂಡ ಒಂದೇ ಥರದ ಡಾಕ್ಯುಮೆಂಟು, ಒಂದೇ ಥರ ಸರ್ಟಿಫಿಕೇಷನ್ಗಳಿರಲ್ಲ. ಸೊ ಹಾಗಾಗಿ ನೀವು ಆಲೋಚನೆ ಮಾಡಿಕೊಂಡು ನೀವು ಕೆಲಸ ಮಾಡ್ಕೋಬೇಕಾಗತ್ತೆ. ಸೊ ಈಗ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು, ನೀವು ಒಬ್ಬರೇ ಮಾಡೋಕ್ಕೆ ಹೋಗ್ತೀರಾ ಎಲ್ಲನೂ. ಸೊ ಏನಾಗುತ್ತೆ, ಈ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳಿದೆ,
ಎಲ್ಲದರಲ್ಲೂ ನೀವು ಎಕ್ಸ್ಪರ್ಟ್ ಅಂತ ಹೇಳೋಕ್ಕಾಗಲ್ಲ. ನೀವೆಲ್ಲೋ ನಿಮ್ಗೆ ಗೊತ್ತಿದೆ, ಎಲ್ಲನೂ ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ಅಥವಾ ಕೆಲವೊಂದು ಸರಿ ಸಮಸ್ಯೆಗಳು ಬಂದರೆ ಕೇಳೋಕ್ಕೆ ಯಾರೂ ಇರಲ್ಲ. ಸೊ ಆ ಥರ ಏನಾದರೂ ಯೋಚನೆಗಳಿತ್ತು, ಆ ಥರ ನೀವೇನಾದರೂ ಟೈಮ್ಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದರೆ, ಇವಾಗ ನೋಡಿ ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಗೆ ನಾನು ಮಾಡಬೇಕಂತ ಹಿಡಿದುಕೊಂಡಾಗ, ಈಗ ಅವಾಗಿನ ಟೈಮಲ್ಲಂತೂ ಯಾರಿಗೂ ಸಪೋರ್ಟ್ ಇರ್ತಿರಲಿಲ್ಲ. ನಾವೇನಾದರೂ ಮಾಡಬೇಕಂದ್ರೆ ಯಾವುದೋ ಕಂಪ್ನಿ ಜಾಯ್ನ್ ಆಗ್ತಾ ಇದ್ವಿ, ಅಲ್ಲೇ ಕಲ್ತ್ಕೊಳ್ತಾ ಇದ್ವಿ. ಅವರೊಂದು 2-3 ವರ್ಷ ತೊಗೊಂಡು ನಮಗೆ ಹೇಳ್ಕೊಡೋಕೆ ಟೈಮ್ ತೊಗೊಳ್ತಾ ಇದ್ರು. ಯಾಕಂದರೆ ಯಾರು ಕೂಡ ನೀವು ಬಂದ ತಕ್ಷಣ ಎಲ್ಲನೂ ಹೇಳ್ಕೊಡೋಕೆ ಯಾರಿಗೂ ಆಗಲ್ಲ, ಅಥವಾ ಹೇಳ್ಕೊಡೋಕೆ ಇಷ್ಟನೂ ಅವ್ರಿಗಿರಲ್ಲ. ನೀವು ತುಂಬ ಟೈಮ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಕಲಿತಾ ಬರ್ತೀರಾ, ನೀವು ಎಫರ್ಟ್ ಹಾಕ್ತೀರಾ, ಕಲ್ತ್ಕೊಂಡು ಹೋಗ್ತೀರಾ. ಸೊ ಆವಾಗ ನಿಮಗೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಅದು ಹೊರತಾಗಿ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಯಾರೂ ಹೇಳ್ಕೊಡಲ್ಲ. ಆದರೆ ಇವತ್ತಿನ ಟೈಮಲ್ಲಿ ನಾವು ಹೇಳ್ಕೊಡ್ತಾ ಇದ್ದೇವೆ, ಬೇರೆ ತುಂಬ ಆಪ್ಷನ್ಸ್ಗಳಿದೆ. ಸೊ ನೋಡಿಕೊಂಡು ನೀವು ಯೋಚನೆ ಮಾಡಿಕೊಂಡು, ಯಾಕಂದರೆ ನಾವು 12 ತಿಂಗಳಲ್ಲಿ ಹೇಳ್ಕೊಡೋದು ನಿಮ್ಗೆ ಕಲಿಯಬೇಕಂದ್ರೆ, ನೀವಾಗೇ ಕಲ್ತ್ಕೋಬೇಕಂದ್ರೆ 3-5 ವರ್ಷ ಬೇಕಾಗುತ್ತೆ. ಅದರಲ್ಲಿ ದುಡ್ಡು ಕಳ್ಕೊಳ್ತೀರಾ, ಟೈಮು ಕಳ್ಕೊಳ್ತೀರಾ. ಅದಾದಮೇಲೆ ಮಾಡ್ತಿರೋ ಇಲ್ವೋ ಅನ್ನೋದು ಕೂಡ ಗ್ಯಾರಂಟಿ ಇರಲ್ಲ. ಸೊ ತುಂಬ ವಿಷಯಗಳಿರುತ್ತೆ. ಸೊ ಇವತ್ತಿನ ಟೈಮಲ್ಲಿ ನೀವು ಒಂದು 90 ಡೇಸ್ ಪ್ಲ್ಯಾನ್ ಹಾಕ್ಕೊಂಡ್ರೆ ಇದೆಲ್ಲವೂ ಕೆಲಸಗಳು 1 ಬೈ 1 ಮಾಡ್ತಾ ಬರಬೇಕು. ಯಾವ ಸೀಕ್ವೆನ್ಸಲ್ಲಿ ನಾನು ಕೊಟ್ಟಿದ್ದೇನೆ ಇದೇ ಸೀಕ್ವೆನ್ಸಲ್ಲಿ ಕೆಲಸ ಮಾಡಬೇಕು. ಪ್ರಾಡಕ್ಟ್ ಸೆಲೆಕ್ಟ್ ಆಗಬೇಕು, ಮಾರ್ಕೆಟ್ ಸೆಲೆಕ್ಟ್ ಆಗಬೇಕು, ಬಾಯರ್ ಲಾಕ್ ಆಗಬೇಕು. ಇದು ಫಸ್ಟ್ 1-2 ವೀಕಲ್ಲಿ ಈ ಕೆಲಸ ಮುಗಿಸ್ಕೊಳ್ಳಿ. 2ನೇ ವೀಕಲ್ಲಿ ಪ್ರೈಸಿಂಗ್ ಇರ್ಬೋದು, ಕಂಪ್ಲೈನ್ಸಸ್ ರೆಡಿ ಇರ್ಬೋದು, ಅದನ್ನೆಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟು ಬಾಯರ್ ಡೇಟಾಬೇಸ್ ಬೇಕಾಗತ್ತೆ. ಯಾಕಂದರೆ ಪ್ರಾಡಕ್ಟ್ ಇಲ್ಲದೆ ನೀವು ಬಾಯರ್ಗಳನ್ನ ಯಾರಿಗೆ ಮಾರಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಎಲ್ಲವೂ ಕೂಡ ನಾನು ಯಾವ ಸೀಕ್ವೆನ್ಸಲ್ಲಿ ಕೊಟ್ಟಿದ್ದೇನೆ ಅದೇ ಸೀಕ್ವೆನ್ಸಲ್ಲಿ ಕೆಲಸ ಮಾಡ್ತಾ ಬರಬೇಕು. ಔಟ್ರೀಚ್ ಒಂದು ಸರಿ ಬಾಯರ್ ಡೇಟಾಬೇಸ್ ಎಲ್ಲ ರೆಡಿ ಆಯಿತಾ, ಇಮೇಲ್ ಸಿಗ್ತಾ, ಯಾರು ಅಂತ ಗೊತ್ತಾಯ್ತಾ, ಅವರಿಗೆ ಇಮೇಲ್ನ ನೀವು ಔಟ್ರೀಚ್ ಮಾಡಬೇಕಾಗತ್ತೆ. ಇಮೇಲ್ಗಳು ಕಳಿಸೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಮೀಟಿಂಗ್ ಲಿಂಕ್ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ಇದನ್ನೆಲ್ಲ ಮಾಡಿಕೊಂಡು ಸ್ಯಾಂಪಲ್ಸ್ಗಳನ್ನ ರೆಡಿ ಮಾಡಿಕೊಂಡು, ಮೀಟಿಂಗ್ ಆಯಿತಾ, ಸರಿ ಒಳ್ಳೆಯವರಿದ್ದಾರೆ, ದುಡ್ಡು ಕೊಡೋಕೆ ರೆಡಿ ಇದ್ದಾರೆ, ಬೇರೆ ಎಲ್ಲ ಕರೆಕ್ಟಾಗಿದೆ, ಸ್ಯಾಂಪಲ್ಗಳು ಕಳಿಸಿ, ಟೆಸ್ಟ್ ರಿಪೋರ್ಟ್ ಕಳಿಸಿ, ಕ್ಲೋಸ್ ಮಾಡ್ಕೊಳ್ಳಿ, ಎನ್ಕ್ವೈರಿ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ, ಪ್ರೈಸಸ್ ಏನಿರುತ್ತೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಳ್ಳಿ, ಡೀಲ್ನ ಕ್ಲೋಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ. ಸೊ ಈ ಪ್ರೊಸೆಸ್ಸು ನಾನು ಹೇಳಿರೋ ರೀತಿಯಲ್ಲಿ ಮಾಡಿದರೆ ಮಾತ್ರ ನಿಮ್ಮ ಎಕ್ಸ್ಪೋರ್ಟ್ ಬರುತ್ತೆ. ಇದರಲ್ಲಿ ಯಾವುದೋ ಒಂದಿಷ್ಟನ್ನು ಬಿಟ್ಕೊಂಡು ನೀವೇನೋ ಮಾಡೋಕ್ಕೆ ಹೋದರೆ ಏನೂ ಆಗಲ್ಲ. ಆದಮೇಲೆ ಪ್ರತಿಯೊಂದನ್ನು ನೀವು ರೆಗ್ಯುಲರ್ ಎಫರ್ಟಲ್ಲೇ ಮಾಡಬೇಕಾಗತ್ತೆ. ಸುಮ್ಮನೆ ಏನೋ ಒಂದಿನ ಒಂದು ಮಾಡಿದೆ, ಇನ್ನೊಂದು ದಿನ ಇನ್ನೊಂದು ಮಾಡಿದೆ, ಮತ್ತೊಂದು ದಿನ ಮತ್ತೊಂದು ಮಾಡಿದ್ರೆ ಯಾವುದೇ ಬಿಸ್ನೆಸ್ಗಳು ಬೆಳೆಯಲ್ಲ. ಓಕೆನಾ? ಸೊ ಇವತ್ತಿನ ಟೈಮಲ್ಲಿ ನಿಮಗೆ ಏನಾದರೂ ಸಿಸ್ಟಮ್ ಕಲಿಯೋದಿದೆ, ಸರ್ ಕರೆಕ್ಟಾಗಿ ನನಗೆ ಎಕ್ಸ್ಪೋರ್ಟ್ ಮಾಡೋದಿದೆ, ನನಗೆ ಗೊತ್ತಿಲ್ಲ, ನೀವು ಹೇಳ್ಕೊಡಿ ಅನ್ನೋದಾದರೆ, ಅಥವಾ ನಿಮಗೆ ಸರ್ ನೀವು ಯಾವ ಥರ ಬಿಸ್ನೆಸ್ ಮಾಡಿಸ್ಕೊಡ್ತಾ ಇದ್ದೀರಾ ಬೇರೆದವ್ರಿಗೆ, ನನಗೂ ಮಾಡಿಸ್ಕೊಡಿ, ಆ ಥರ ಇತ್ತು ಅಂದರೆ ದಯಮಾಡಿ ನೀವು ಆಪ್ಷನ್ಗಳಿದೆ, ಜಾಯ್ನ್ ಆಗ್ಬೋದು. ಪ್ರತಿದಿನ ಸೋಮವಾರದಿಂದ ಶುಕ್ರವಾರ 8ರಿಂದ 10 ಗಂಟೆವರೆಗೂ ನಮ್ಮ ಸೆಷನ್ಸ್ ಇರುತ್ತೆ. ಟಾಪಿಕ್ ಬಗ್ಗೆನೂ ಡಿಸ್ಕಸ್ ಮಾಡ್ತೇವೆ, ಕೊಡ್ತೇವೆ, ಪ್ಲಸ್ ನಿಮ್ಗೆ ಏನು ಚಾಲೆಂಜಸ್ ಇದೆ ಅದನ್ನು ಕೂಡ ಸಾಲ್ವ್ ಮಾಡ್ತೇವೆ. ಸೊ ಇಲ್ಲಿ ನೀವು ಕಲಿಯೋದಿದೆ, ನೀವು ಮಾಡೋದಿದೆ. ನೀವು ಮಾಡ್ತೀರಾ, ತಪ್ಪು ಮಾಡ್ತೀರಾ, ಕರೆಕ್ಟ್ ಮಾಡ್ತಾನೆ, ಮತ್ತೆ ತಿರ್ಗಾ ಟ್ರೈ ಮಾಡ್ತೀರಾ. ಸೊ ಇದನ್ನು ಮಾಡಿಕೊಂಡು ಕರೆಕ್ಟಾಗಿ ನೀವು ಫಿಕ್ಸ್ಗಳನ್ನ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಗಳನ್ನ ಬೆಳೆಸ್ತಾ ಹೋಗ್ತೀರಾ. ಇಲ್ಲಿ ಯಾವುದೇ ಥರದ ಕೋರ್ಸು, ಟ್ರೈನಿಂಗು, ಸರ್ಟಿಫಿಕೇಷನ್ನು ಅದು ಏನೂ ಇಲ್ಲ. ನೀವು ಬಿಸ್ನೆಸ್ ಕಲಿತೀರಾ, ನಿಮ್ಮ ಬಿಸ್ನೆಸ್ನ ನನ್ನ ಜೊತೆ ಕೂತ್ಕೊಂಡೆ ಬೆಳೆಸ್ತೀರಾ. ಏನೇ ಸಮಸ್ಯೆ ಇದ್ದರೂ ಅಲ್ಲಿಂದಲ್ಲೇ ಕೇಳ್ಕೊಳ್ತೀರಾ, ಮಾಡ್ತಾ ಹೋಗ್ತೀರಾ. ಸ್ಯಾಟರ್ಡೆ ಸಂಡೇ ರೆಸ್ಟ್ ತೊಗೊಳ್ತೀರಾ, ಮತ್ತೆ ಸೋಮವಾರದಿಂದ ಮತ್ತೆ ತಿರ್ಗಾ ಕೆಲಸ ಆಗುತ್ತೆ. ಓಕೆನಾ? ಸೊ ಫಿಕ್ಸ್ ಇರುತ್ತೆ. ಸೊ ಇದ್ರ ಖರ್ಚು ಬಂದು ನಿಮಗೆ 1,18,000 ಇರುತ್ತೆ. 18,000 ನಿಮಗೆ ತಿರ್ಗಾ GSTಯಲ್ಲಿ ವಾಪಸ್ ಬಂದುಬಿಡುತ್ತೆ. ಆದರೆ ಎಲ್ಲೋ ಕೂಡ ಝೂಮಲ್ಲಿರುತ್ತೆ, ಲೈವ್ ಇರುತ್ತೆ, ಯಾವುದೂ ಆಫ್ಲೈನ್ ಇರಲ್ಲ. ಬೇರೆ ಯಾರು ಆ ಕ್ಲಾಸಸ್ಗಳನ್ನ ತೊಗೊಳ್ಳಲ್ಲ, ನಾನೇ ತೊಗೊಳ್ತೇನೆ. ಒಂದು ವೇಳೆ ನಾನೆಲ್ಲೋ ಟ್ರಾವೆಲಿಂಗಲ್ಲಿದ್ದರೂ ಕೂಡ ಇಂಟರ್ನೆಟ್ ಚೆನ್ನಾಗಿತ್ತು ಅಂದರೆ ಅಲ್ಲಿಂದ ಕನೆಕ್ಟ್ ಆಗ್ತಾನೆ, ಇಲ್ಲಾಂದರೆ ರೀಶೆಡ್ಯೂಲ್ ಮಾಡ್ತಾನೆ. ಅದು ಬಿಟ್ಟರೆ ಇದು ಕಂಪ್ಲೀಟ್ ಸೆಷನ್ ಗ್ರೂಪಲ್ಲಿರುತ್ತೆ. ತುಂಬ ಜನ ಇರ್ತಾರೆ ಕಲಿಯೋಕ್ಕೆ. ಸೊ ಅವ್ರ ಕತೆಗಳನ್ನ ಕೂಡ ನೀವು ಕೇಳ್ಕೊಬೋದು. ಅವರೆಲ್ಲ ಹೇಗೆ ಮಾಡ್ತಾಯಿದ್ದಾರೆ, ಏನೆಲ್ಲ ಆಗ್ತಾಯಿದೆ ಅದು ಇರುತ್ತೆ. ಇಲ್ಲ ಸರ್ ನನಗೆ ಈ 8ರಿಂದ 10 ಬದಲು ನನಗಂತಲೇ ಸಪ್ರೇಟ್ ಸೆಷನ್ ಮಾಡ್ಬೋದು ಅಂದರೆ ಇನ್ನೊಂದು ಪ್ಲ್ಯಾನ್ ಇದೆ, ಪ್ಲ್ಯಾನ್ ಎ ಅಂತ. ಸೊ ಅದರಲ್ಲಿ 1-to-1 ಇರುತ್ತೆ. ನೀವು ನಾನು ಇಬ್ಬರೇ ಅಷ್ಟೇ ಇರೋದು, ಬೇರೆ ಯಾರೂ ಇರಲ್ಲ. ಸೊ ಅಲ್ಲಿ ಸೇಮ್ ಇರುತ್ತೆ, ಸೇಮ್ ಡೆಪ್ತ್ ಇರುತ್ತೆ, ಸೇಮ್ ಫಾರ್ಮ್ಯಾಟ್ ಇರುತ್ತೆ, ಸೇಮ್ ಟ್ರೈನಿಂಗ್ ಇರುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂದರೆ ಇಲ್ಲಿ ಗ್ರೂಪಲ್ಲಾದರೆ ನೀವು ಒಬ್ಬರೇ ಇರ್ತೀರ, ಅಲ್ಲಾದರೆ ನೀವು ನಿಮ್ಮ ಟೀಮ್ ಯಾರಾದರೂ ಇರ್ಬೋದು, ಬರೀ ನಿಮ್ಮ ಕಂಪ್ನಿಗೆ ಮಾತ್ರ ಇರುತ್ತೆ. ಅದನ್ನು ಕೂಡ ಸೇಮ್ ಟೈಮಿಂಗಲ್ಲೇ ಇರುತ್ತೆ. ಸೊ ಈ ಖರ್ಚುಗಳನ್ನೆಲ್ಲ ಹಾಕ್ಕೊಂಡು ನಿಮ್ಮ ಹತ್ರ 2 ಆಪ್ಷನ್ಸ್ ಬರುತ್ತೆ. ನೀವು ಆಲ್ರೆಡಿ ಸರ್ಟಿಫಿಕೇಷನ್ಗೆಲ್ಲ ಖರ್ಚಾಗಿದ್ದೀರಾ, ಆಲ್ರೆಡಿ ನಿಮ್ಮ ಟೈಮೆಲ್ಲ ಹೋಗಿದೆ, ಇನ್ನೂ ದುಡ್ಡು ಹೋಗುತ್ತೆ ನೀವೇನು ಮಾಡದೆ ಹೋದರೆ. ಸೊ ನೀವು ಒಂದೇನೆಂದರೆ ಸಿಸ್ಟಮ್ಗಳನ್ನ ಕರೆಕ್ಟಾಗಿ ಕಲಿಬೇಕು, ನಾನು ಕೆಲಸ ಮಾಡೋಕ್ಕೆ ಸೀರಿಯಸ್ ಆಗಿದ್ದೇನೆ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ನ ತೊಗೊಂಡು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಇನ್ನೊಂದು ಆಪ್ಷನ್ ಏನಂದರೆ ಏನು ಮಾಡದೆ ಆರಾಮಾಗಿರ್ಬೋದು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಇನ್ನೊಂದು ವೀಡಿಯೋ ನೋಡಿ, ಇಲ್ಲಾಂದರೆ ಈ ವಿಡಿಯೋ ಕ್ಲೋಸ್ ಮಾಡ್ಕೊಂಡು ಬೇರೆ ಯಾವ್ದಾದ್ರು ಎಂಟರ್ಟೈನ್ಮೆಂಟ್ ವೀಡಿಯೋ ನೋಡ್ಕೊಳ್ಳಿ. ಯಾಕೆಂದರೆ ಇದೇನು ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳಲ್ಲ, ಕಲ್ತ್ಕೊಂಡು ಮಾಡ್ಕೊಳ್ಳೋಂಥ ವೀಡಿಯೋಸ್ಗಳು. ಸೊ ನಿಮಗೇನಾದರೂ ಇಷ್ಟ ಆಯಿತು ಮಾಡಿ, ಇಲ್ಲಾಂದರೆ 5-6 ತಿಂಗಳು ಸಿಕ್ಕಾಕೊಳ್ತೀರಾ, ಮುಂದೆ ಟ್ರೈ ಮಾಡೋಕ್ಕೆ ನೋಡ್ತೀರಾ, ಏನೂ ಆಗಲ್ಲ, ಮತ್ತೆ ತಿರ್ಗಾ ಬರ್ತೀರಾ. ಸೊ ಈ ಟೈಮ್ಗಳನ್ನ ದುಡ್ಡು ಹೋದರೆ ದುಡ್ಡು ಬರುತ್ತೆ, ಟೈಮ್ ಹೋದರೆ ಟೈಮ್ ಬರೋಲ್ಲ. ಸೊ ಆಲೋಚನೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಕ್ಲಿಕ್ ಮಾಡಿ. ಬೇಕು ಅಂದರೆ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಕೂಡ ಮಾತಾಡ್ಬೋದು. ಏನಾದರೂ ಜೊತೆಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಸರ್, ನಿಮ್ಮಿಂದ ಕಲಿಬೇಕು ಮಾಡಬೇಕು ಅಂದರೆ ಬನ್ನಿ, ಹೇಳ್ಕೊಡ್ತೇನೆ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಕಲ್ತ್ಕೊಂಡು ಮುಗಿಸ್ಕೊಳ್ಳಿ.
ಸೊ ಯಾವುದೇ ಥರದ ಆರ್ಡರ್ಸ್ಗಳಿರ್ಬೋದು, ಸ್ಟಾರ್ಟಿಂಗಲ್ಲಿರ್ಬೋದು, ಆನ್ ದ ಗ್ರೌಂಡಲ್ಲಿರ್ಬೋದು, ನನ್ನ ನೆಟ್ವರ್ಕ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಯಾವುದೇ ಥರದ ಸಮಸ್ಯೆಗಳು ಬರದೆ ನೀವು ಆರಾಮಾಗಿ ಎಕ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಆಪ್ಷನ್ ಇರುತ್ತೆ. ಸೊ ಆಫೀಸ್ ನಂಬರ್ ಕೆಳಗಡೆ ಇದೆ. ಆಫೀಸ್ ನಂಬರಲ್ಲಿ ಬರೀ ಸೇಲ್ಸ್ ಟೀಮ್ ಮಾತ್ರ ಇರ್ತಾರೆ. ನೀವೇನಾದರೂ ಜನರಲ್ ಅಡ್ವೈಸ್ ಕೇಳೋದಾದರೆ ಆ ನಂಬರ್ಗೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಸೊ ಏನೇ ಇದ್ರೂ ಕೂಡ ಇಮೇಲ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, ಇದು ಬರೀ ಸೇಲ್ಸ್ ಟೀಮಿಗೆ ಮಾತ್ರ. ಸೊ ನಿಮ್ಗೇನಾದರೂ ಪೇಯ್ಡ್ ಸರ್ವಿಸ್ಗಳು ಬೇಕಾದರೆ ಮಾತ್ರ ಕಾಲ್ ಮಾಡಿ. ಫ್ರೀಯಾಗಿ ಏನಾದರೂ ಬೇಕಾಗಿತ್ತು ಅಂತ ಫ್ರೀಯಾಗಿ ಕೊಡೋಕ್ಕೆ ನಮಗೇನು ಸಮಸ್ಯೆ ಇಲ್ಲ. ಬಟ್ ಆದರೆ ಈ ನಂಬರ್ಗಳು ಸೇಲ್ಸ್ ಟೀಮಿಗೆ ಮಾತ್ರ ಇರುತ್ತೆ. ನಿಮ್ಗೆ ಏನೇ ಆದರೂ ಪೇಯ್ಡ್ ಸರ್ವಿಸಸ್ ಬೇಕೆಂದರೆ ಮಾತ್ರ ಕಾಲ್ ಮಾಡಿ. ಫ್ರೀಯಾಗಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವೆಶನ್ ಏನಿದೆ ಹಾಕಿ ನಾನು ಉತ್ತರ ಕೊಡ್ತೇನೆ. ಯೂಟ್ಯೂಬಲ್ಲಿ ಇರೋದು ಮಾತ್ರ ಫ್ರೀ ಇರುತ್ತೆ. ಆಫೀಸ್ ನಂಬರ್ಗೆ ಕಾಲ್ ಮಾಡಿದ್ರಾಯಿತು, ಬೇರೆ ಕನ್ಸಲ್ಟೇಷನ್ ಬುಕ್ ಮಾಡಿದ್ರಾಯಿತು, ಬೇರೆ ಏನಾದರೂ ಆಗಿದ್ರು ಕೂಡ ಅದೆಲ್ಲ ಪೇಯ್ಡ್ ಇರುತ್ತೆ. ಸೊ ಅರ್ಥ ಮಾಡಿಕೊಂಡು ಕೆಲಸ ಮಾಡಿ. ಸೊ ಆಲ್ರೆಡಿ ನಾವು 10-12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ. ಮೋರ್ ದೆನ್ 1000 ಕಂಪ್ನಿಗಳ ಜೊತೆಗೆ ನಾವು ರೆಗ್ಯುಲರ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಿಸ್ತಾ ಇದ್ದೇವೆ. ಅವ್ರ ಪ್ರಾಡಕ್ಟ್ನೆಲ್ಲ ನಾವೇ ಮಾರ್ಕೆಟ್ ಮಾಡ್ತಾ ಇರೋದು, ಸೇಲ್ಸ್ ಮಾಡ್ತಾ ಇರೋದು, ಆರ್ಡರ್ ಜನರೇಟ್ ಮಾಡ್ತಾ ಇರೋದು. 19 ಭಾಷೆಯಲ್ಲಿ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸಲ್ಲಿ ನಾವು ಸಪೋರ್ಟ್ ಮಾಡ್ತೇವೆ. ಸೊ ಬೇರೆ ಎಲ್ಲ ಆಪ್ಷನ್ಸ್ ಇದೆ. 17 ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದು. ಸೊ ಎಕ್ಸ್ಪೀರಿಯನ್ಸ್ ನಮಗಿದೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಕಲಿಯೋದಿದ್ದರೆ ಈ ಫೀಸ್ ಕೊಟ್ಕೊಂಡು ಬಂದು ಕಲ್ತ್ಕೊಂಡು ನಿಮ್ಮ ಬಿಸ್ನೆಸ್ನ ಬೆಳೆಸ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಗೆ ಏನು ಮಾಡ್ತಾಯಿದ್ರೆ ಅದನ್ನು ಮಾಡ್ಕೊಂಡು ಹೋಗಿ. ಸಕ್ಸಸ್ ಸಿಕ್ತು ಅಂದರೆ ಒಳ್ಳೆಯದು. ಇಲ್ಲ ಫೇಲ್ ಆಗ್ತಾ ಇದ್ದೀರಾ ಅಂದರೆ ಯೋಚನೆ ಮಾಡಿ ಏನಾದರೂ ಹೆಲ್ಪ್ ಬೇಕಂದರೆ. ಇಲ್ಲ ಸರ್ ನಾನು ನೋಡ್ತೇನೆ ಅನ್ನೋದಾದರೆ ಪ್ಲೀಸ್ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ವಿಡಿಯೋ ಯಾರಿಗಾದರೂ ಶೇರ್ ಮಾಡಿದರೆ ಒಳ್ಳೆಯದಾಗುತ್ತೆ ಅಂದರೆ ದಯಮಾಡಿ ಅವ್ರ ಜೊತೆ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸಿಗೋಣ. ಟೇಕ್ ಕೇರ್, ಬಾಯ್.